ಜೈಲಿನಿಂದ ನಟ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ದಾರೆ. ದೃಷ್ಟಿ ತೆಗೆದು ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಅಲ್ಲು ಅರ್ಜುನ್ ನಿವಾಸದಲ್ಲಿ ಸಹಜವಾಗಿಯೇ ಸಂಭ್ರಮ ಮನೆ ಮಾಡಿದೆ. ಪತಿಯನ್ನ ಬಿಗಿದಪ್ಪಿ ಸಂಭ್ರಮಿಸಿದ್ದಾರೆ ಪತ್ನಿ ಮತ್ತು ಮಕ್ಕಳು. ದೃಷ್ಟಿಯನ್ನು ತೆಗೆದು ಕುಂಬಳಕಾಯನ್ನು ಒಡೆದು ಕುಟುಂಬಸ್ಥರು ಮನೆಗೆ ಬರಮಾಡಿಕೊಂಡಿರುವಂಥದ್ದು. ಅಲ್ಲು ಅರ್ಜುನ್ ನಿವಾಸದಲ್ಲಿ ಈಗ ಸಂಭ್ರಮ ಮನೆ ಮಾಡಿರುವಂಥದ್ದು. ಒಂದು ಕಡೆ ಕುಟುಂಬಸ್ಥರು, ಮತ್ತೊಂದು ಕಡೆ ಫ್ಯಾನ್ಸ್ ಜಮಾಯಿಸಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪುಷ್ಪರಾಜ್ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ. ಡಿಸೆಂಬರ್ 2ನೇ ತಾರೀಕಾದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಮಧ್ಯಂತರ ಜಾಮೀನು ಸಿಕ್ಕಿತ್ತು, ಆದರೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಈ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅಲ್ಲು ಅರ್ಜುನ್ ಐಕಾನ್ ಸ್ಟಾರ್ ಬಿಡುಗಡೆಯಾಗಿದ್ದಾರೆ. ಸಹಜವಾಗಿಯೇ ಒಂದು ದಿನಗಳ ಬಳಿಕ ಅಲ್ಲು ಅರ್ಜುನ್ ಮನೆಗೆ ಬಂದಿರೋದ್ರಿಂದ ಮನೆಯಲ್ಲಿ ಸೆಲೆಬ್ರೇಷನ್ ಮೂಡಿದೆ. ಸಹಜವಾಗಿ ಅವರನ್ನು ದೃಷ್ಟಿ ತೆಗೆದು ಈಡ್ಗಾಯ ಹೊಡೆದು ಬರಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಪರವಾಗಿ ನಾವು ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಅವರ ಮಗಳನ್ನು ಎತ್ಕೊಂಡು ಮುದ್ದಾಡ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಇದೇ ಅವರ ಮಿಸ್ಸಸ್ಸಿಗೆ ಮುತ್ತಿಟ್ಟು ಕೊನೆಯದಾಗಿ ಧೈರ್ಯ ಹೇಳಿ ಅವರು ಪೊಲೀಸರ ಜೊತೆಗೆ ಹೋಗಿದ್ದರು. ಸಾಕಷ್ಟು ಹೈಡ್ರಾಮಾ ಕೂಡ ಅವರ ನಿವಾಸದ ಬಳಿ ಆಗಿತ್ತು. ಇವತ್ತು ಯಾವ ರೀತಿಯಾಗಿ ಅವರನ್ನು ಬರಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲು ಅರ್ಜುನ್ ನಿವಾಸದಲ್ಲಿ ಕಂಡು ಬರ್ತಾ ಇರುವಂತಹ ಸಂಭ್ರಮ ಇದು. ಥಿಯೇಟರ್ನಲ್ಲಿ ಕಾಳ್ತುಳಿತವಾಗಿ ಮಹಿಳೆ ಸಾವನ್ನಪ್ಪಿತ್ತು. ಮಗು ಗಂಭೀರ ಸ್ಥಿತಿಯಲ್ಲಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A8 ಆರೋಪಿಯಾಗಿದ್ದಾರೆ ಅಲ್ಲು ಅರ್ಜುನ್ ಅವರು. ಅವರನ್ನು ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಾಜಕೀಯ ಕೆಸರೆರಚಾಟ ಕೂಡ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಅಲ್ಲು ಅರ್ಜುನ್ ಅವರು ಬಿಡುಗಡೆಯಾಗಿ ಮನೆಗೆ ಬಂದಿರುವಂಥದ್ದು. ಸಹಜವಾಗಿಯೇ ಅವರ ಕುಟುಂಬ ಸದಸ್ಯರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಆಲಿಂಗನ ಆಗಿರುವಂಥದ್ದು ಒಂದು ರೀತಿಯ ಹಬ್ಬದ ವಾತಾವರಣ. ಸಹಜವಾಗಿಯೇ ಹಿಂದೂ ಸಂಪ್ರದಾಯದಲ್ಲಿ ಕೇಡನ್ನು ಕ್ರಾಸ್ ಮಾಡಿ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ವೆಲ್ಕಮ್ ಮಾಡಿಕೊಳ್ಳುವಂತಹದ್ದು ಸಹಜ.